ಶ್ರೀದೇವಿ ಮಹಾತ್ಮೆ 2ನೇ ಅಧ್ಯಾಯ. ತ್ರಿಮೂರ್ತಿಗಳಿಗೆ ವರಪ್ರದಾನ. ತಾಯಿಯು ಬ್ರಹ್ಮ, ಹರಿ, ರುದ್ರರ ತಪಸ್ಸಿಗೆ ಒಲಿದು ಮಮತೆಯಿಂದ ಓಡಿ ಬಂದಳು. ಮಾತೆಯು ಆಕಾಶ ಮಾರ್ಗದಲ್ಲಿ ಮಕ್ಕಳು ಬೆಳಲಿದ್ದಾರೆ, ಅವರನ್ನು ಯಾವಾಗ ಕಾಣುವೆನೋ ಎಂದು ಹಂಬಲಿಸಿ ಓಡೋಡಿ ಬಂದಳು. ಆಕೆಯ ಮುಖದ ಮೇಲೆ ಬೆವರು ಸಾಲುಗಳಿತ್ತು. ಓಡಿ ಬರುವ ಆತುರದಲ್ಲಿ ಕೈಯಲ್ಲಿ ಹಾರ, ಸೀರೆಯ ನೆರಿಗೆಗಳನ್ನು ಹಿಡಿದಿದ್ದಳು. ತಾಯಿಯು ಆಕಾಶದಲ್ಲಿ ಬರುವಾಗ ಕೋಟಿ ಸೂರ್ಯ ಪ್ರಭೆಯಂತೆ ಬೆಳಕು ಪ್ರಜ್ವಲಿಸಿತು. ದೇವತೆಗಳು ಬಂದು ನೆರೆದರು. ದೇವದುಂದುಬಿಗಳು ಮೊಳಗಿದವು, ಚಾಮರಗಳು ಬೀಸಿದವು. ದೇವಗಂಧರ್ವರು ಸಾಲು ಸಾಲಾಗಿ ನಿಂತರು. ಬ್ರಹ್ಮದೇವನಿಗೆ 100 ಮುಖಗಳು, ವಿಷ್ಣು 20 ಮುಖಗಳು, ರುದ್ರನಿಗೆ 300 ಮುಖಗಳು ಸಹಸ್ರ ಮುಖಗಳಾಗಿ ಕಂಡು ಬಂದವು. ಬ್ರಹ್ಮಾಂಡವು ಅತ್ತಿ ಮರದಂತೆ ಮೂಲ ಮೂಲೆಗಳಿಗೂ ಹಣ್ಣುಗಳು ತುಂಬಿರುತ್ತದೆ. ಅದೇ ಮೂಲ ಪ್ರಕೃತಿ. ಪ್ರತಿಯೊಂದು ಅಜಾಂಡಕ್ಕೂ ನಮ್ಮಂತೆ ಕಾರ್ಯನಿರ್ವಹಿಸುವವರು ಇದ್ದಾರೆ. ಪ್ರತಿ ಅಜಾಂಡವು 500 ಕೋಟಿ ಯೋಜನಕ್ಕಿಂತ ಕಡಿಮೆ ಇರದು. ಬ್ರಹ್ಮಾಂಡವು ಅದಕ್ಕೂ 100 ಪಾಲು 2ರಷ್ಟು ವಿಶಾಲವಾಗಿದೆ. ಒಂದು ಅಜಾಂಡದಲ್ಲಿ ನಡೆಯುವ ಸಂಗತಿ ಮತ್ತೊಂದು ಅಜಾಂಡಕ್ಕೆ ತಿಳಿಯುವುದಿಲ್ಲ. ಈ ರೀತಿ ಬ್ರಹ್ಮಾಂಡದ ಮೇಲೆ ಅಜಾಂಡಗಳಿಗೆ ಬ್ರಹ್ಮ, ರುದ್ರ, ಹರಿಗಳು ಅಧಿಪತಿಗಳಾಗಿದ್ದಾರೆ. ಎಲ್ಲರ ಬೆಳಕು, ಸೌಂದರ್ಯ, ಆಯುಧ, ಶ್ರೇಷ್ಠ ಕಿರೀಟ, ರತ್ನಭೂಷಣ ಕೋಟಿ ಸೂರ್ಯ ಪ್ರಭೆಯಂತೆ ಬೆಳಗುತ್ತಿದೆ. ಸಮಸ್ತ ಆಕಾಶವು ಬೆಳಕಿನಿಂದ ತುಂಬಿ ಹೋಯಿತು. ತ್ರಿಮೂರ್ತಿಗಳ ಪರಿವಾರ ಅಲ್ಲಿ ಬಂದು ಸೇರಿತು. ತಾಯಿಯು ಧಾವಿಸಿ ಬರುತ್ತಿರುವ ವೇಗವನ್ನು ಕಂಡು ಎಲ್ಲರೂ ಬೆರಗಾದರು. ತಾಯಿಯ ಸೇವಕರ ಪ್ರಭೆಯನ್ನು ಏನೆಂದು ವರ್ಣಿಸಲಿ? ಆಕೆಯ ಎಡಬಲಗಳಲ್ಲಿ ವಿದ್ಯೆ, ಅವಿದ್ಯೆಯರು ವಿರಾಜಮಾನವಾಗಿ ಕುಳಿತಿದ್ದರು. ದೇವಿಯ ನಡುಮಧ್ಯೆ ಸೂರ್ಯನ ಪ್ರಭೆ ಉಜ್ವಲವಾಗಿ ಉರಿಯುತ್ತಿತ್ತು. ಮೂಗುತಿಯು 1000 ಚಂದಿರನ ಬೆಳಕು ಚೆಲ್ಲುತ್ತಿತ್ತು. ಕೆನ್ನೆಯ ಸರಪಳಿ ಕಿವಿಯ ಕುಂಡಲದ ಜೊತೆ ಸೇರಿತ್ತು. ಆಕೆಯ ಮುಖವು ಕಮಲದಂತೆ ಅರಳಿತ್ತು. ಹಣೆಯ ಮೇಲೆ ಇಟ್ಟಿರುವ ತಿಲಕ ದಿವ್ಯ ತೇಜಸ್ಸಿನಿಂದ ಕಂಗೊಳಿಸುತ್ತಿತ್ತು. ಕಿರೀಟದ ಮಣಿಗಳು ಚೆಲ್ಲುವ ಬೆಳಕು ಎಲ್ಲ ಕಡೆ ಹರಡಿತು. ಭುಜದ ಬಣ್ಣ ಬಂಗಾರದ ಕಾಂತಿ. ದೇವಿಯು ಶತಕೋಟಿ ಸೂರ್ಯಪ್ರಭೆಯನ್ನು ಚೆಲ್ಲುತ್ತಿದೆ. ಪರಬ್ರಹ್ಮ ಸ್ವರೂಪಿಣಿಯಾದ ರೂಪವನ್ನು ವರ್ಣಿಸಲು ಯಾರಿಂದ ಸಾಧ್ಯ? ಮಾತೆಯ ಕೊರಳಲ್ಲಿದ್ದ ಕರಿಮಣಿ ಸರ ಸೂರ್ಯನ ಕಿರಣಗಳನ್ನು ಚೆಲ್ಲಿ ಮುದಗೊಳಿಸಿತು. ಮುತ್ತುಗಳ ಪದಕ 100 ಕೋಟಿ ಚಂದಿರನ ಬೆಳಕಿಗೆ ಸಮಾನವಾಗಿತ್ತು. ಆಕೆಯ ಎದೆಯಲ್ಲಿನ ವಜ್ರದ ಹಾರಗಳಲ್ಲಿ 100 ಕೋಟಿ ಸೂರ್ಯರು ಪ್ರಜ್ವಲಿಸುವಂತೆ ಕಾಣುತ್ತಿತ್ತು. ಕೈಗೆ ತೊಟ್ಟಿದ್ದ ಬಂಗಾರದ ಸರಿಗೆ ಸಹಸ್ರ ಸೂರ್ಯಕಾಂತಿಗೆ ಸಮನಾಗಿದೆ. ಕಿವಿಯ ಓಲೆ ಬುಗುಡಿ ಕೋಟಿ ಕೋಟಿ ಚಂದ್ರನಿಗೆ ಸಮಾನವಾಗಿದೆ. ತಾಯಿಯ ಸೌಂದರ್ಯದ ಸೊಬಗು ಹೀಗೆ ಎಂದು ಹೇಳಲು ಯಾರಿಂದ ಸಾಧ್ಯ? ಮಾತೆಯ ಎದೆಯ ಹಾಲಿನಿಂದ ತುಂಬಿತ್ತು. ದೇವಿ ಧರಿಸಿದ್ದ ಪೀತಾಂಬರ ಕೆಂಪು ಬಣ್ಣ. ಆ ರೇಷ್ಮೆ ಸೀರೆಯ ಕಾಂತಿ ದೇದೀಪ್ಯಮಾನವಾಗಿ ಕಂಗೊಳಿಸಿ ನೋಡಿದವರನ್ನು ಮುಗ್ಧರನ್ನಾಗಿ ಮಾಡುತ್ತಿತ್ತು. ಕಾಲಿನ ಕಿರುಗೆಜ್ಜೆ ಕಾಲಂದಿಗೆ ತೋಳು ಬಂದಿ ಶತಕೋಟಿ ಸೂರ್ಯನ ಪ್ರಭೆಯನ್ನು ಮೀರಿಸುತ್ತಿತ್ತು. ಆಕೆಯ ಬಾಹುಗಳು ಸಹಸ್ರ ಆಯುಧಗಳನ್ನು ಹಿಡಿದಿತ್ತು. ಸೌಂದರ್ಯದ ಝರಿ ಉಕ್ಕಿ ಹರಿಯುತ್ತಿತ್ತು. ಮಾತೆಯ ಗುಂಗುರು ಕೂದಲು ಸುರಳಿಯಂತೆ ತಿರುಗಿ ನೋಡಲು ಸುಂದರವಾಗಿತ್ತು. ಚುಂಬಕ, ಅಧರ, ನಾಸಿಕ, ಹುಬ್ಬುಗಳು, ಉದರ, ವಕ್ಷಸ್ಥಳವು ಸೌಂದರ್ಯದಿಂದ ಮಿನುಗುತ್ತಿತ್ತು. ಆಕೆಯ ರೂಪಪದ್ಮದ ಮೇಲೆ ಶಂಖದಂತೆ ಶೋಭಿಸುತ್ತಿತ್ತು. ಆಕೆಯ ಹಸ್ತ ಅಭಯ ನೀಡುತ್ತಿತ್ತು. ತುಟಿಗೆ ತಾಂಬೂಲದ ರಂಗು, ಹಣೆಯಲ್ಲಿ ಕಸ್ತೂರಿ ತಿಲಕ, ಮುಡಿಯಲ್ಲಿ ರಕ್ತಚಂದನದಂತಿರುವ ಪನ್ನೀರು, ಮರುಗ ದವನದ ಹಾರಗಳಿಂದಲೂ ನೀಳವಾದ ಕೇಶದಿಂದ ತಾಯಿ ಶೋಭಿಸುತ್ತಿದ್ದವಳು. ತನ್ನ ಮಕ್ಕಳನ್ನು ಕಾಣಲು ತಾಯಿ ವೇಗವಾಗಿ ಓಡಿ ಬಂದುದರಿಂದ ಉಸಿರಾಟ ತೀವ್ರವಾಯಿತು. ಎದೆ ವೇಗದಿಂದ ಏರಿಳಿಯುತ್ತಿತ್ತು. ಬೆವರಿನ ಹನಿಗಳು ಮುತ್ತಿನಂತೆ ಹಣೆ ಎದೆಯ ಮೇಲೆ ಮಿಂಚುತ್ತಿದ್ದವು. ಓಡಿ ಬಂದ ವೇಗಕ್ಕೆ ಸರಿದ ಸೆರಗನ್ನು ಸರಿಪಡಿಸಿಕೊಂಡು ಬಾಯಾರಿಕೆಯಿಂದ ಅಕ್ಕರೆಯಿಂದ ತಾಯಿ ಓಡಿ ಬಂದಳು. ಮಾತೆಯ ಮಹಿಮೆಯನ್ನು ಹೊಗಳಲು ರುದ್ರಾದಿಗಳು ಅಶಕ್ತರಾಗಿರುವಾಗ ಯಾರು ತಾನೇ ಆಕೆಯ ಮಹಿಮೆಯನ್ನು ಹೊಗಳಿ ಕೊಂಡಾಡಬಲ್ಲರು? ದೇವಿಯ ವೈಭವ ಅಸೀಮ ಮತ್ತು ಅಪರಿಮಿತ. ಎಲೆ ನಂದಿ, ತಾಯಿಯು ಸೃಷ್ಟಿಯ ಮೂಲ. ಅಂತಹ ಆದಿವಸ್ತುವನ್ನು, ಜ್ಯೋತಿರ್ಮಯವಾದ ತೇಜಸ್ಸನ್ನು, 3 ಲೋಕದ ಅಂತರಾತ್ಮವನ್ನು ನೋಡಿ ಆನಂದ ಹೊಂದಿದೆವು. ಆಕೆಯೇ ಸಚ್ಚಿತ್ ಸಕಲವು. ಇಷ್ಟು ಕಾಲ ಒಳಗೆ ಅಂತರಾತ್ಮದಲ್ಲಿ ಮಾತ್ರ ಕಾಣುತ್ತಿದ್ದ ಮೂರ್ತಿಯನ್ನು ಈಗ ಬಾಹ್ಯ ರೂಪದಲ್ಲೇ ನೋಡಿ ತನ್ಮಯರಾದೆವು. ಚಿಂತೆ ಮರೆಯಾಯಿತು. ಆಯಾಸ ಶಮನವಾಯಿತು. ಸಂದೇಹವು ದೂರವಾಯಿತು. ಯಾರಿಗಾಗಿ ಸುದೀರ್ಘ ತಪಸ್ಸು ಮಾಡಿದೆವೋ ಆ ಪರಬ್ರಹ್ಮ ಸ್ವರೂಪಿಣಿ ಕಣ್ಣ ಮುಂದೆ ಕಾಣಲು ಜನ್ಮ ಧನ್ಯವಾಯಿತು ಎಂದು ನಾವು ಮೂವರು ತಾಯಿಯ ಪಾದಗಳಿಗೆ ಎರಗಿ ನಮಸ್ಕರಿಸಿದೆವು. ಅನಂತ ಆನಂದ ಹರ್ಷದಿಂದ ತಾಯಿಯ ಪಾದದ ಮೇಲೆ ಎದ್ದು ವಿಧ ವಿಧವಾಗಿ ನಮಿಸಿ ಕೊಂಡಾಡಿದೆವು.
ಕಣ್ಣುಗಳಲ್ಲಿ ಆನಂದ ಭಾಷ್ಪ ಮಡುವಾಗಿ ನಿಂತಿತು. ಕೈಮೆಗಳು ನಿಂತವು. ಸ್ತುತಿಸಿದ್ದೆವು. ಓಂ ನಮೋ ಓಂಕಾರಿ ಜಯ ಜಯ. ಓಂ ನಮೋ ಹೀಂಕಾರಿ ಜಯ ಜಯ. ಓಂ ನಮೋ ರಕ್ತಾಂಗಿ ಜ್ವಾಲಾಮುಖಿಯೇ ಜಯ ಜಯ. ಓಂ ನಮೋ ಸುಜ್ಞಾನಿ ಜಯ ಜಯ. ಓಂ ನಮೋ ಜಗನ್ಮಾತೆ ಜಯ ಜಯ. ಓಂ ನಮೋ ಮಹಾಮಾಯೆ ಜಯ ಜಯ ದೇವಿ. ಶ್ರೇಷ್ಠವಾದ ಸ್ವರ್ಗವನ್ನೀಯುವ ಭಗವತಿಯೇ, ಪರಾತ್ಪರ ಸ್ವರೂಪಳೆ, ಪರವಸ್ತುವೆ, ಪರಾತ್ಮಳೆ, ಪರಬ್ರಹ್ಮೆ, ಶ್ರೇಷ್ಠ ಚೈತನ್ಯಳೆ, ಪರಮೇಶ್ವರಿಯೇ, ಪರಮಸುಖದಾಯಿನಿಯೇ, ಪರಮಸ್ವರೂಪಳೆ, ಪೂಜ್ಯಳೆ, ತಾಯಿ ನಿನಗೆ ಜಯವಾಗಲಿ. ನಿತ್ಯಳೆ, ನಿರ್ಗುಣಳೆ, ವಿಕಾರರಹಿತಳೆ, ನಿರಸ್ತ ಪೂರ್ಣ ಬ್ರಹ್ಮನೆ, ನಿತ್ಯವೂ ಸರ್ವವನ್ನು ವೀಕ್ಷಿಸುವಳೆ, ನಿರುಪಾಧಿಕ ಆನಂದವೀಯುವಳೆ, ನಿತ್ಯ ವಸ್ತುವೆ, ಶುಭಕಾಂತಳೆ, ಶಾಂಭವಿಯೇ, ನಿತ್ಯ ಮಂಗಳೆಯೇ, ನಿರ್ವಿಕಲ್ಪಳೆ, ಪ್ರತ್ಯಗಾತ್ಮಳೆ, ದೇವಿ ನಿನಗೆ ಜಯವಾಗಲಿ. ಮಾತೆಯ ಲಾವಣ್ಯವನ್ನು ವೀಕ್ಷಿಸಲಾರದೆ ನಾವು ಥರಥರ ನಡುಗಿ ಕೆಳಗೆ ಬಿದ್ದೆವು. ನಮ್ಮ ಪರಿಸ್ಥಿತಿಯನ್ನು ಗಮನಿಸಿ ತಾಯಿಯು ನಾವಿರುವಲ್ಲಿಗೆ ಬಂದು ನಮ್ಮ ಮೂವರನ್ನು ಎಬ್ಬಿಸಿ ಕೂಡಿಸಿದಳು. ಅಕ್ಕರೆಯಿಂದ ಮುಖಗಳನ್ನು ನೋಡಿ ತಲೆಯನ್ನು ನೇವರಿಸಿದಳು. ಮಕ್ಕಳೇ, ನಿಮ್ಮನ್ನು ಇಷ್ಟೊಂದು ಆಯಾಸವಾಗುವಂತೆ ಮಾಡಿದವರು ಯಾರು? ಸಕಲ ಜಗತ್ತು ನನ್ನನ್ನು ಕರುಣಾಮಯಿ ಎಂದು ಹೊಗಳುವುದು. ನಾನು ಅಂತಹ ಮಾತಿಗೆ ಸರಿಯಲ್ಲ. ನನ್ನ ಮಕ್ಕಳನ್ನು ನನ್ನನ್ನು ಭಜಿಸಿದರೂ ಕರುಣೆ ತೋರದೆ ಕರುಣಾಮಯಿ ಎಂಬ ಕೀರ್ತಿಗೆ ಅಪಕೀರ್ತಿ ತಂದೆ. ನನ್ನನ್ನು ಕುರಿಗಳಂತೆ ಬ್ರಹ್ಮ ಶಿವರು ಯಾಕೆ ಪೂಜಿಸುವರು? ಈ ಮುದ್ದು ಮಕ್ಕಳನ್ನು ನೋಯಿಸಿ ನಾನು ಬದುಕಿರುವುದೇ? ನನ್ನಂತಹ ಕಲ್ಲು ಹೃದಯದವಳು ಬದುಕಿರಬಾರದು ಎಂದು ದೇವಿಯು ಮನದಲ್ಲಿ ಚಿಂತಾಕ್ರಾಂತಳಾದಳು. ತನ್ನ ಮಕ್ಕಳನ್ನು ದೇವಿಯು ಲಾಲಿಸುತ್ತಾ ತೊಡೆಯ ಮೇಲೆ ಮಲಗಿಸಿಕೊಂಡಳು. ಪುತ್ರ ಸ್ನೇಹದಿಂದ ತಲೆಯನ್ನು ನೇವರಿಸಿ, ಮಕ್ಕಳೇ, ನಿಮಗೆ ಯಾವ ವರ ಬೇಕೋ ಕೇಳಿ, ನಾನು ನಿಸ್ಸಂಶಯವಾಗಿ ಕೇಳದ ವರಗಳನ್ನು ನೀಡುವೆನು ಎಂದಳು. ತಾಯಿಯ ಮಾತುಗಳನ್ನು ಕೇಳಿ ಆನಂದದಿಂದ ನಾವು ಆಕೆಯ ಕಾಲುಗಳ ಮೇಲೆ ನಮ್ಮ ತಲೆಗಳನ್ನು ಇಟ್ಟು ಭಕ್ತಿಯಿಂದ ಬೇಡಿದೆವು. ತಾಯಿ, ನಮಗೆ ಎಂದಿಗೂ ನಿನ್ನ ದರ್ಶನ ಭಾಗ್ಯವೇ ದೊರೆಯದು ಎಂದು ತಿಳಿದಿದ್ದೆವು. ಇಂದು ನಿನ್ನ ಕೃಪಾ ಕಟಾಕ್ಷದಿಂದ ಪಾತ್ರರಾದೆವು. ನಮ್ಮ ಜನ್ಮ ಧನ್ಯವಾಯಿತು. ನಿನ್ನನ್ನು ಬಿಟ್ಟು ನಮಗೆ ಬೇರೆ ವರ ಬೇಡ. ಒಂದು ವೇಳೆ ಬೇರೆ ವರ ಬೇಡಿದರೆ ನಾವು ಮೂಢವರು. ನಮಗೆ ನಿನ್ನ ಸೇವೆಯಿಂದ ಕೈವಲ್ಯ ಸುಖ ಪ್ರಾಪ್ತಿಯಾಗುವುದು. ನಿನ್ನ ಸೇವೆ ಮಾಡುವ ಪುಣ್ಯ ನಮಗೆ ಸದಾಕಾಲ ದೊರಕಲಿ. ನಮಗೆ ಬೇರೆ ಏನೂ ಬೇಡ. ಈ ವರವನ್ನು ಮಾತ್ರ ಕೊಡುತ್ತಾಯಿ ಎಂದು ಬೇಡಿದರು. ಮಾತೆಯು ನಮ್ಮ ಮಾತುಗಳಿಂದ ಸಂತೃಪ್ತಿ ಹೊಂದಿ, ಮಕ್ಕಳೇ, ನೀವು ಬೇಡಿದ ವರವನ್ನು ನೀಡುವೆ. ಮುಂದೆ ನಾವು ನಿಮ್ಮನ್ನು ಎಂದೂ ಬಿಟ್ಟು ಹೋಗುವುದಿಲ್ಲ. ನಾನು ನಿಮ್ಮ ಜೊತೆಯೇ ಇರುವೆನು. ನಿಮ್ಮನ್ನು ಇಷ್ಟು ದಿನ ಬಿಟ್ಟು ಬದುಕಿದ್ದೇ ನನ್ನ ತಪ್ಪು. ಇದು ಸತ್ಯ. ಇನ್ನು ಮುಂದೆ ನೀವು ಈ ಜಗತ್ತನ್ನು ಪಾಲಿಸಿ. ನೀವು ಮೂವರೇ ಈ ಬ್ರಹ್ಮಾಂಡದ ಒಡೆಯರು, ಈ ಜಗದ ನಿಜವಾದ ಕರ್ತೃಗಳು. ನಿಮಗಿಂತ ಶ್ರೇಷ್ಠರು ಯಾರೂ ಇಲ್ಲ. ಬ್ರಹ್ಮನು ಸೃಷ್ಟಿಯನ್ನು ಮಾಡಲಿ, ವಿಷ್ಣು ರಕ್ಷಕನಾಗಲಿ, ರುದ್ರನು ಲಯವನ್ನು ಮಾಡಲಿ, ಸಕಲ ಬ್ರಹ್ಮಾಂಡಕ್ಕೆ ನೀವೇ ಒಡೆಯರಾಗಿರಿ ಎಂದು ಹರಿಸಿದಳು. ತಾಯಿ, ನಮಗೆ ನಿನ್ನ ನೆರಳು ಸಾಕು. ನಿನ್ನ ದೆಸೆಯಿಂದ ಈ ಜಗತ್ತನ್ನು ಕಂಡು ಧನ್ಯರಾದೆವು. ನಮಗೆ ಈ ಜಗತ್ತಿನ ಜಡವು ಬೇಡ. ನಮ್ಮನ್ನು ಮುಕ್ತಗೊಳಿಸು ಎಂದು ಕೇಳಿದರು. ಮಕ್ಕಳೇ, ಈ ಜಗತ್ತಿಗೆ ಅರಿವು ಮರೆವು ನೀಡುವವಳು ನಾನೇ. ನನ್ನ ಮಾತೇ ಪ್ರಧಾನ. ನಿಮಗೆ ಯಾವ ಸೂತ್ರವೂ ಸ್ವತಂತ್ರವೂ ಇಲ್ಲ. ನನ್ನ ಆಜ್ಞೆಯಂತೆ ಬ್ರಹ್ಮಾಂಡವು ನಡೆಯುವುದು. ನನ್ನ ಲೀಲೆ ಇಲ್ಲದೆ ಬೇರೇನೂ ಇಲ್ಲ. ನಾನು ನೀವು ಐಕ್ಯರಾಗಿದ್ದೇವೆ. ನಿಮ್ಮಲ್ಲಿ ಭೇದ ಎಣಿಸಿದವರು ನರಕಕ್ಕೆ ಹೋಗುವನು. ಅವನು ನೀಚ ಎಂದು ಪರಿಗಣಿಸಲ್ಪಡುವನು. ನಮ್ಮ ಐಕ್ಯತೆಯನ್ನು ಅರಿತವನು ಪುಣ್ಯವಂತ. ಅಂತಹವನಿಗೆ ದೈವವು ಸಾಕ್ಷಾತ್ಕಾರವಾಗುವುದು. ನಿಮ್ಮ ಮೂವರ ಅವತಾರದ ಸಂಗಮ ನಾನು. ನೀವೇ ನಾನು, ನನ್ನ ಮಾತೇ ನಿಮ್ಮ ಮಾತು. ಈಗ ಮರುಮಾತಾಡದೆ ನೀವು ನಡೆಯಿರಿ ಎಂದು ಈ ರೀತಿ ಹೇಳಿ ತಾಯಿಯು ನಮ್ಮನ್ನು ಅಪ್ಪಿಕೊಂಡು ನಂತರ ಆಕಾಶದಲ್ಲಿ ಅದೃಶ್ಯಳಾದಳು. ಮಾತೆ ಅದೃಶ್ಯಳಾದ ನಂತರ ನೆರೆದಿದ್ದ ಪ್ರಜೆಗಳು ಕಾಣದಾದರು. ನಾವು ಕಂಡದ್ದು ಸ್ವಪ್ನ ಎಂಬಂತೆ ಭಾಸವಾಯಿತು. ನಾವು ಮಾತ್ರ ಅಲ್ಲಿ ಉಳಿದುಕೊಂಡು ಚಿದಾನಂದಾತ್ಮ ಗುರುಶ್ರೇಷ್ಠನನ್ನು ಕಾಪಾಡಬೇಕೆಂದು ತಿಳಿದೆವು. ಇಲ್ಲಿಗೆ ತ್ರಿಮೂರ್ತಿಗಳಿಗೆ ವರಪ್ರದಾನವೆಂಬ 2ನೇ ಅಧ್ಯಾಯವು ಸಂಪೂರ್ಣವಾಯಿತು.